ಎಲ್ಲರಿಗೂ ಫ್ರೇಸ್ ದ ಲಾರ್ಡ್. ನನ್ನ ಪ್ರೀತಿಯ ದೈವವಿಶ್ವಾಸಿ ಮಕ್ಕಳೇ, ಎಷ್ಟು ಜನರು ಈ ಮುಂಜಾನೆ ಸಮಯದಲ್ಲಿ ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ನೋಡ್ತಾ ಇದ್ರು ಪ್ರಿಯರೇ. ನಿಮ್ಮೆಲ್ಲರಿಗೂ ತುಂಬಾ ಸಂತೋಷ ಪ್ರಿಯರೇ. ಎಷ್ಟು ಜನರು ಈ ಮುಂಜಾನೆ ಬರುವ ದೇವರ ವಾಗ್ದಾನ ಕೇಳಿ ಆತ್ಮಬಲ ಹೊಂದ್ಕೊಳ್ತಾರೆ ಪ್ರಿಯರೇ. ಮತ್ತು ಈ ಮುಂಜಾನೆ ಬರುವ ದೇವರ ವಾಗ್ದಾನ ಅನೇಕರಿಗೆ ಶೇರ್ ಮಾಡ್ರಿ ಪ್ರಿಯರೇ. ಮತ್ತು ನೀವು ಕೇಳಿ ಆತ್ಮಬಲವನ್ನು ಹೊಂದ್ಕೊಳ್ರಿ ಪ್ರಿಯರೇ. ಎಷ್ಟು ಜನರು ಈ ಮುಂಜಾನೆ ಸಮಯ ಎದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ರ ಪ್ರಿಯರೇ. ಮುಂಜಾನೆ ಸಮಯ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರ ವಾಗ್ದಾನ ಮೂಲಕವಾಗಿ ನಮ್ಮೆಲ್ಲರ ಜೊತೆಲಿ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಯೆಶಾಯ 54ನೇ ಅಧ್ಯಾಯ 10ನೇ ವಚನ. ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದವು, ಗುಡ್ಡಗಳು ಕದಲಿದ್ದವು, ಆದರೆ ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಹೋಗದು. ಹಲ್ಲೆಲೂಯ. ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರು ಈ ಮುಂಜಾನೆ ಸಮಯ ದೇವ್ರು ನಮ್ಗೆ ವಾಗ್ದಾನ ಮುಖಾಂತರವಾಗಿ ನಮ್ಮ ಜೊತೆಲಿ ಮಾತಾಡ್ತಿದ್ರಿ ಪ್ರಿಯರೇ. ಇಲ್ಲಿ ದೇವ್ರು ಇಸ್ರಾಯೇಲ್ ಜನರಿಗೆ ದೇವರು ಇಲ್ಲಿ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾರೆ ಪ್ರಿಯ. ಯೆಶಾಯ ಪ್ರವಾದನೆ ಮೂಲಕವಾಗಿ ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದವು, ಗುಡ್ಡಗಳು ಕದಲಿದವು, ಆದರೆ ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಹೋಗೋದಿಲ್ಲ ಎಂಬುದಾಗಿ ಪ್ರಿಯರೇ. ಬೆಟ್ಟಗಳು ಕದಲಿ ಹೋಗ್ಬೋದು, ಗುಡ್ಡಗಳು ಸ್ಥಳಗಳನ್ನು ಬಿಟ್ಟು ಅವು ಕದಲಿ ಹೋಗ್ಬೋದು, ಆದರೆ ಸರ್ವಶಕ್ತನಾದ ದೇವರ ಕೃಪೆಯು ನಮ್ಮನ್ನು ನಿಮ್ಮನ್ನು ಬಿಟ್ಟು ಅಗಲಿ ಹೋಗ್ಲಕ್ ಸಾಧ್ಯ ಇಲ್ಲ ಪ್ರಿಯರೇ. ಆಮೇನ್ ಪ್ರಿಯರೇ. ಗಾಳಿ, ತುಫಾನು, ಸಮುದ್ರವು ಒಂದು ಭಯಂಕರವಾದ ಪರಿಸ್ಥಿತಿ ಬಂದಾಗ ಬೆಟ್ಟ ಗುಡ್ಡಗಳು ತನ್ನ ಸ್ಥಳವನ್ನು ಬಿಟ್ಟು ಅವು ಬಿದ್ದು ಹೋಗ್ಬೋದು ಪ್ರಿಯರೇ. ಅಂತ ಸಂದರ್ಭಗಳು, ಅಂತ ಭಯಂಕರ ಪರಿಸ್ಥಿತಿಗಳು ಬಂದಾಗ ಆದ್ರೆ ದೇವರ ಕೃಪೆ ಮಾತ್ರ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಪ್ರಿಯರೇ. ಯಾಕಂದ್ರೆ ನಾವು ಆತನ ಮಕ್ಕಳು. ನಮ್ಮ ಪರಿಸ್ಥಿತಿಗಳು ಸಹ ಅಂತ ಬೆಟ್ಟ ಗುಡ್ಡಗಳ ಹಾಗೆ ನಮಗೆ ಬರುವಂತ ಪ್ರತಿಯೊಂದು ಶೋಧನೆಗಳು, ಸಮಸ್ಯೆಗಳು ಎಷ್ಟೇ ಬರ್ಲಿ ಪ್ರಿಯರೇ, ಅದನ್ನು ಭಯ ಪಡಬಾರ್ದು. ಯಾಕಂದ್ರೆ ನಮ್ಮ ನಂಬಿಕೆ, ನಮ್ಮ ವಿಶ್ವಾಸವು ದೇವರಲ್ಲಿ ಗಟ್ಟಿರ್ಬೇಕು. ಇಲ್ಲಿ ದೇವ್ರ ಮುಂಜಾನೆ ಸಮಯ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ದಾರೆ ಪ್ರಿಯರೇ. ಆತನ ಕೃಪೆಯು ನಮ್ಗೆ ಎಂಥ ವಿಷಯ ನಮ್ಮನ್ನು ಬಿಟ್ಟು ಹೋಗ್ಲಕ್ಕೆ ಸಾಧ್ಯ ಇಲ್ಲ ಪ್ರಿಯ. ಆತನ ಕೃಪೆಯು ಯಾವಾಗಲೂ ನಮ್ಮ ಜೊತೆಲಿರುವಂಥದ್ದು. ಆತನ ಕೃಪೆ ಯಾವಾಗಲೂ ನಮ್ಮ ಜೊತೆಲಿದ್ದು ನಮ್ಮ ನಡೆಸುವಂಥದ್ದಾಗಿದೆ ಪ್ರಿಯ. ಪ್ರತಿ ದಿನವೂ ಆತ ನಮ್ಮನ್ನು ಕಾಯುವಂಥ ದೇವರು. ಆತನ ಕೃಪೆ, ಆತನ ಪ್ರೀತಿ, ಆತನ ಆಶೀರ್ವಾದಗಳು ಯಾವಾಗಲೂ ನಮ್ಮ ಜೊತೆಲಿದ್ದು ನಮ್ಮ ನಡೆಸುವಂಥದ್ದಾಗಿದೆ ಪ್ರಿಯರೇ. ಆತನ ಕೃಪೆಯು ನಮಗೆ ಎಂಥ ಪರಿಸ್ಥಿತಿ ಬರಲಿ ನಮ್ಮನ್ನು ಬಿಟ್ಟು ಹೋಗುವಂಥದ್ದಲ್ಲ ಪ್ರಿಯ. ಎಂಥ ಪರಿಸ್ಥಿತಿ ಬರಲಿ ದೇವರು ನಮಗೆ ಒಳ್ಳೆ ಸಹಾಯಕನಾಗಿದ್ದು ಆತನ ಕೃಪೆಯನ್ನು ನಡೆಸುವಂಥ ದೇವ್ರ ಪ್ರಿಯ. ನಂಬಿದಂಥ ಮಕ್ಕಳ ಜೀವಿತದಲ್ಲಿ ದೇವರು ಎಂಥ ಕಷ್ಟಗಳು ಕಾಲದಲ್ಲಿ, ಕಣ್ಣೀರಂಥ ಕಾಲಗಳಲ್ಲಿ, ಎಂಥ ಚಿಂತನೆಗಳಿರಲಿ, ಎಂಥ ಸಮಸ್ಯೆಗಳಿರಲಿ, ಆದರೆ ದೇವರ ಕೃಪೆ ಮಾತ್ರ ನಮ್ಮ ಜೊತೆಲಿದ್ದು ನಮ್ಮ ನಡೆಸುವಂಥದ್ದಾಗಿದೆ ಪ್ರಿಯ. ಅಂಥ ಸಮಸ್ಯೆಗಳು, ಅಂಥ ಭಯಂಕರ ಪರಿಸ್ಥಿತಿಗಳು ಎದುರಾದಾಗ ನಾವು ಭಯ ಪಡಬಾರ್ದು, ನಾವು ಚಿಂತಿಸಬಾರ್ದು. ಯಾಕಂದ್ರೆ ಸರ್ವಶಕ್ತನಾದ ದೇವರು ಈ ಮುಂಜಾನೆ ಸಮಯ ನಮಗೆ ವಾಗ್ದಾನ ಮಾಡ್ತಿದ್ದಾರೆ ಪ್ರಿಯರೇ. ಆದರೆ ನನ್ನ ಕೃಪೆಯು ನಿನ್ನ ಬಿಟ್ಟು ಹೋಗೋದು ಎಂಬುದಾಗಿ ದೇವರು ಅದ್ಭುತ ರೀತಿಯಾಗಿ ನಮ್ಮ ಜೊತೆ ಮಾತಾಡ್ತಿದ್ದಾರೆ ಪ್ರಿಯರೇ. ಬೆಟ್ಟ ಗುಡ್ಡಗಳು ಅವು ಕದಲಿ ಹೋಗ್ಬೋದು, ಆದರೆ ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂಬುದಾಗಿ. ಆತನ ಕೃಪೆ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಪ್ರಿಯರೇ. ಆತನ ವಾಗ್ದಾನ ಮಾಡಿದಂಥ ದೇವರು ವಾಗ್ದಾನ ನಮ್ಮ ಜೀವಿತದಲ್ಲಿ ಎಲ್ಲವನ್ನು ನೆರವೇರಿಸುವಂಥ ದೇವರಾಗಿದ್ರೆ ಪ್ರಿಯರೇ. ಯಾವ ವಿಷಯದಲ್ಲಿ ನೀವು ಕಣ್ಣೀರಿಡ್ತಿದ್ರೆ, ಯಾವ ವಿಷಯದಲ್ಲಿ ದುಃಖ ಪಡ್ತಿದ್ರ, ಯಾವ ವಿಷಯದಲ್ಲಿ ನೀವು ಭಯ ಪಡ್ತಿದ್ರ ಪ್ರಿಯರೇ, ಯಾವ ವಿಷಯದಲ್ಲಿ ಭಯ ಪಡಬೇಡ್ರಿ, ಯಾವ ವಿಷಯದಲ್ಲಿ ದುಃಖಿಸಬೇಡ್ರಿ. ಯಾಕಂದ್ರೆ ದೇವರ ಕೃಪೆ ಮಾತ್ರ ನಮ್ಮನ್ನು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಆತನ ಮುಂಜಾನೆ ಸಮಯ ಎಲ್ಲರ ಜೊತೆಲಿ ನಮ್ಮ ಜೊತೆಲಿ ಮಾತಾಡ್ತಿದ್ರೆ ಪ್ರಿಯರೇ. ನಮ್ಮೆಲ್ಲರ ಜೀವಿತದಲ್ಲಿ ಈ ವಾಗ್ದಾನ ಅದ್ಭುತ ರೀತಿಯಾಗಿ ಆತನ ನಮ್ಮ ಜೀವಿತದಲ್ಲಿ ಆತನ ನೆರವೇರಿಸಿ ಆಶೀರ್ವದಿಸಿ ಸಕಲ ಸಮೃದ್ಧಿ ಜೀವನದ ನಮ್ಮ ನಡೆಸುವಂಥ ದೇವ್ರ ಪ್ರಿಯರೇ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. ಪರಿಶುದ್ಧನೇ ಅಪ್ಪ ತಂದೆ, ಸ್ತೋತ್ರವಾಗಲಿ ಮುಂಜಾನೆ ಸಮಯ ತಂದೆ. ಎಷ್ಟು ಜನರು ವಾಗ್ದಾನ ಕೇಳ್ತಾರಪ್ಪ, ಈ ವಾಗ್ದಾನ ಅವ್ರ ಜೀವಿತದಲ್ಲಿ ತಂದೆ ನೀವು ಅದ್ಭುತ ರೀತಿಯಾಗಿ ಪ್ರಭಾ ನೀವು ಆಶೀರ್ವದಿಸುವಂತ ದೇವ್ರು, ನೀವು ಬಲಪಡಿಸುವಂತ ದೇವರಪ್ಪ ತಂದೆ. ಎಷ್ಟು ಜನರು ಕಮೆಂಟ್ ಮೂಲಕವಾಗಿ ತಿಳಿಸ್ತಿದ್ದಾರೆ ಪ್ರಭಾ, ಅವ್ರ ಜೀವಿತದಲ್ಲಿ ಬೆಟ್ಟಗಳ ಹಾಗೆ ಗುಡ್ಡಗಳ ಹಾಗೆ ಅವ್ರ ಸಮಸ್ಯೆಗಳು, ಅವ್ರು ಏನ್ ಕಾಣಂತ ಪರಿಸ್ಥಿತಿಯಲ್ಲಿ ದುಡಿದ್ದು ಭಯ ಪಡ್ತಿರುವಾಗ ಪ್ರಭಾ ನನ್ನ ಕೃಪೆಯು ನಿಮಗೆ ಬಿಟ್ಟು ಹೋಗುವುದಿಲ್ಲ ಎಂಬುದಾಗಿ ನೀವು ವಾಗ್ದಾನ ಮಾಡಿದಂಥ ದೇವರು. ಅವ್ರಿಗೆ ಭಯ ಪಡುವಂತ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಪ್ರಭಾ ನೀವು ಸಮಾಧಾನ ಪಡಿಸುವಂತ ದೇವರು. ಅವರ ಜೀವಿತದಲ್ಲಿ ಇದ್ದಂತ ಎಲ್ಲಾ ಕಷ್ಟಗಳಿಂದ ಬಿಡಿಸಪ್ಪ, ರೋಗಗಳಿಂದ ಬಿಡಿಸಪ್ಪ. ಯಾವ ಪರಿಸ್ಥಿತಿಯಲ್ಲಿ ಇದ್ದು ದುಃಖಿಸ್ತಾ ಇದ್ರೆ ಪ್ರಭಾ ಎಲ್ಲಾ ಸಮಸ್ಯೆಗಳಿಂದ ಬಿಡಿಸಿ ನಿಮ್ಮ ಆತ್ಮ ಬಲದಿಂದ ಪ್ರಭಾ ನಡೆಸಪ್ಪ. ನಿಮ್ಮ ಕೃಪೆ ಎಲ್ಲರನ್ನೂ ಬಿಟ್ಟು ಹೋಗುವಂಥದ್ದಲ್ಲ ಪ್ರಭಾ, ನಿಮ್ಮ ಕೃಪೆ ಎಲ್ಲರೂ ನಡೆಸುವಂಥದ್ದಾಗಿದೆ ಸಯ. ಭಯ ಪಡುವಂತ ಮಕ್ಕಳು, ಕಣ್ಣೀರಿಡುವಂತ ಮಕ್ಕಳ ಜೀವಿತದಲ್ಲಿ ಪ್ರಭಾ ಯಾವಾಗಲೂ ನಿಮ್ಮ ಕೃಪೆ
ಅವ್ರ ಜೊತೆಲಿದ್ದು ನಡೆಸುವಂತದ್ದಾಗಿದೆ ಪ್ರಭಾ. ಈ ಮುಂಜಾನೆ ಸಮಯ ವಾಗ್ದಾನ ಮಾಡಿದಂತ ದೇವರಪ್ಪ, ಈ ವಾಗ್ದಾನ ಎಲ್ಲರ ಜೀವಿತದಲ್ಲಿ ಪ್ರಭಾ ಅದ್ಭುತ ರೀತಿಯಾಗಿ ನಿಮ್ಮ ಪ್ರೀತಿಯಿಂದ ನಮ್ಮ ನಡೆಸುವಂತದ್ದಾಗಿದೆ ಸೇಯ. ಯಾವ ವಿಷಯ ನೀವು ನಮ್ಮನ್ನು ಕೈ ಬಿಡುವಂತ ದೇವರಲ್ಲ ಪ್ರಭಾ. ಎಷ್ಟು ಜನರು ಈ ಮುಂಜಾನೆ ಸಮಯ ನಂಬ್ತಾ ಇದ್ರು ಪ್ರಭಾ. ದೇವರ ಕೃಪೆ ನಮ್ಮ ನಡೆಸುವಂತದ್ದಾಗಿದೆ. ದೇವರ ಒಂದು ಆಶೀರ್ವಾದ ನಮ್ಮ ಜೊತೆಲಿರು ಪ್ರತಿದಿನ ನಮ್ಮ ಜೊತೆಲಿದ್ದು ನಡೆಸ್ತಿದೆ ಎಂಬುದಾಗಿ ಎಷ್ಟು ಜನ ನಂಬುತ್ತಾ ಇದ್ರು ಪ್ರಭಾ. ಪ್ರತಿಯೊಬ್ಬರು ಮಕ್ಕಳ ಜೀವಿತದಲ್ಲಿ ವಾಗ್ದಾನ ಅದ್ಭುತಕರವಾಗಿ ನೀವು ಆಶ್ರಯಿಸಿ ಬಲಪಡಿಸಿ ನೀವೇ ನಡೆಸ್ತೀರಿ ಅಂತೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್ ಆಮೇನ್. ಪ್ರೇರೆ ಎಷ್ಟು ಜನರು ಈ ವಾಗ್ದಾನ ಕೇಳಿ ಆತ್ಮ ಸಂತೋಷದಿಂದ ಬಲ ಹೊಂದ್ಕೊಂಡಿದ್ರು ಪ್ರೇರೆ. ಅನೇಕರಿಗೆ ವಾಗ್ದಾನ ಶೇರ್ ಮಾಡ್ರಿ ಮತ್ತು ಒಳ್ಳೆ ಲೈಕ್ ಮಾಡ್ರಿ, ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸ್ರಿ ಪ್ರೇರೆ. ಮತ್ತು ಪ್ರತಿ ಸಾಯಂಕಾಲ 9 ಗಂಟೆಗೆ ಲೈವ್ ಇರುತ್ತೆ ಪ್ರೇರೆ, ಯಾರು ಮಿಸ್ ಮಾಡ್ಕೊಬೇಡ್ರಿ. ಕಂಟಿನ್ಯೂ ಲೈವ್ ದಲ್ಲಿ ಏಕೀಭವಿಸ್ರಿ. ಅದ್ಭುತ ರೀತಿಯಾಗಿ ದೇವರು ತನ್ನ ವಾಕ್ಯಗಳ ಮೂಲಕವಾಗಿ ಎಷ್ಟೋ ನಮ್ಮನ್ನು ಬಲಪಡಿಸಿ ನಮ್ಮನ್ನು ನಡೆಸ್ತಾ ಇದ್ದಾರೆ ಪ್ರೇರೆ. ಮತ್ತು ಹೊಸೊಬ್ರು ಯಾರಾದರೂ ಚಾನೆಲ್ ನೋಡ್ತಾ ಇದ್ರೆ ಪ್ರೇರೆ, ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪ್ರತಿದಿನ ದೇವರ ಅದ್ಭುತ ರೀತಿಯಾಗಿ ದೇವ್ರು ನಮಗೆ ವಾಕ್ಯಗಳ ಮೂಲಕವಾಗಿ ನಮ್ಮೆಲ್ಲರನ್ನು ಬಲಪಡಿಸಿ ನಮ್ಮ ನಡೆಸ್ತಾರೆ ಪ್ರೇರೆ. ಆಮೇನ್. ಎಲ್ಲರಿಗೂ ಗಾಡ್ ಬ್ಲೆಸ್ ಯು.